ಪ್ರದೇಶ ಏನಿದೆ ಲವಾಕುಶ ಮತ್ತು ಸೀತೆಯರಿಗೆ ನೀರು ಕಾಯಿಸುವ ಅಂಡೆ ಏನಿಗೆ ನಮ್ಮ ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಕೋಲಾರದ ಹತ್ತಿರದಲ್ಲಿರುವಂತಹ ಮುಳಬಾಗಿಲು ರಾಷ್ಟ್ರೀಯ ಹೆದ್ದಾರಿಯಲ್ಲಿರುವಂತಹ ಆವಣಿ ಬೆಟ್ಟಕ್ಕೆ. ಇಲ್ಲಿನ ವೈಶಿಷ್ಟ್ಯಗಳನ್ನು ನಿಮಗೆ ಹೇಳಲು ಇಷ್ಟಪಡ್ತೇನೆ. ಕಾಂತರಾಜ್ ಸರ್ಕಲ್ನಿಂದ ಬಲ ತಿರುವು ತಿರುಗಿದಾಗ ಬರುವಂತಹ ರಸ್ತೆಯ ಆವಣಿ ರಸ್ತೆ. ಆವಣಿಯ ಸಮೀಪ ಬಂದಿದ್ದಂತೆ ಶ್ರೀರಾಮ ಮತ್ತು ಶ್ರೀ ಆಂಜನೇಯ ಸ್ವಾಮಿಯವರ ಒಂದು ಪೋಸ್ಟರ್ಗಳ ಮುಖಾಂತರ ನಮ್ಮನ್ನು ಸ್ವಾಗತ ಮಾಡುತ್ತಾರೆ. ಹಾಗೆಯೇ ಸ್ವಲ್ಪ ಮುಂದೆ ಹೋದರೆ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ರಥ ಮಹೋತ್ಸವ ಇಲ್ಲಿ ನಡೆಯುತ್ತದೆ. ಈ ಬೆಟ್ಟದ ಹಿನ್ನೆಲೆಯನ್ನು ನೋಡುವುದಾದರೆ ತ್ರೇತಾಯುಗದಲ್ಲಿ ಅವಂತಿಕ ಕ್ಷೇತ್ರ ಅಂದರೆ ದಂತಕಾರುಣ್ಯರಾದಂತಹ ವಾಲ್ಮೀಕಿ ಋಷಿಗಳ ಅವರ ಕಾಡು ಈ ಬೆಟ್ಟದ ಅಧಿಪತಿಯಾಗಿರುತ್ತಾರೆ. ವಾಲ್ಮೀಕಿ ಮಹರ್ಷಿಗಳು ತ್ರೇತಾಯುಗದಲ್ಲಿ ಇದೇ ಬೆಟ್ಟದಲ್ಲಿ ವಾಸವಾಗಿರುತ್ತದೆ. ಆ ಒಂದು ಸಂದರ್ಭದಲ್ಲಿ ಶ್ರೀರಾಮಚಂದ್ರನಿಗೆ ಸೀತಾಮಾತೆಯನ್ನು ಕಾಡಿಗೆ ಕಳಿಸಬೇಕು ಎಂಬ ನಿರ್ಣಯ ಬಂದಾಗ ಲಕ್ಷ್ಮಣನು ಸೀತೆಯನ್ನು ಅಯೋಧ್ಯೆಯಿಂದ ವಾಲ್ಮೀಕಿ ಅರಣ್ಯ ಪ್ರದೇಶಕ್ಕೆ ಅಂದರೆ ಅವಂತಿಕ ಬೆಟ್ಟ ಈಗಿನ ಆವಣಿ ಬೆಟ್ಟದಲ್ಲಿ ಘೋರವಾದಂತಹ ಯೋಚನೆಯಲ್ಲಿ ಇರುತ್ತಾರೆ ಯಾರು ಸೀತಾಮಾತೆ. ತುಂಬ ದುಃಖದಿಂದ ಕೂಡಿರುತ್ತಾರೆ. ಆಗ ವಾಲ್ಮೀಕಿ ಮಹರ್ಷಿಗಳು ಸೀತಾಮಾತೆಯನ್ನು ಹೀಗೆ ಕೇಳುತ್ತಾರೆ, ತಾಯಿ ಯಾರು ನೀವು, ಎಲ್ಲಿಂದ ಬಂದಿರಿ, ಯಾಕೆ ಈ ಪರಿ ಯೋಚನೆ ಮಾಡುತ್ತಿದ್ದೀರಿ, ಇಷ್ಟು ದೊಡ್ಡ ಅರಣ್ಯ ಪ್ರದೇಶದಲ್ಲಿ ಯಾಕೆ ಒಂಟಿಯಾಗಿದ್ದೀರಿ ಎಂದು ಕೇಳಿದಾಗ ಸೀತಾಮಾತೆ ನನಗೆ ಏನೂ ಗೊತ್ತಿಲ್ಲ, ನನಗೆ ಯಾರು ಬಿಟ್ಟು ಹೋದರೆಂದು ನನಗೆ ಜ್ಞಾಪಕ ಬರುತ್ತಿಲ್ಲ ಎಂದು ಹೇಳುತ್ತಾರೆ. ಆಗ ವಾಲ್ಮೀಕಿ ಮಹರ್ಷಿಗಳು ಲೋಕಪಾವನಿ ಎಂದು ಹೆಸರು ಕೊಟ್ಟು ಈಗ ನನ್ನ ಜೊತೆ ನಕ್ಕೆ ಬನ್ನಿ ತಾಯಿ, ನಿಮ್ಮನ್ನು ನಾನು ತಾಯಿಯಂತೆ ನೋಡಿಕೊಳ್ಳುತ್ತೇನೆ ಎಂದು ಕರೆದುಕೊಂಡು ಹೋಗುತ್ತಾರೆ. ಅರಣ್ಯ ಪ್ರದೇಶದಿಂದ ವಾಲ್ಮೀಕಿ ಮಹರ್ಷಿಗಳು ತಮ್ಮ ಆಶ್ರಮಕ್ಕೆ ಕರೆದೊಯ್ಯುತ್ತಾರೆ. ಇಲ್ಲಿರುವಂತಹ ಆಶ್ರಮವೇ ವಾಲ್ಮೀಕಿ ಆಶ್ರಮ. ಈಗ ನಾವು ನೋಡುತ್ತಿರುವ ಪ್ರದೇಶದಲ್ಲಿ ಸೀತಾಮಾತೆಗೆ ಹೆರಿಗೆಯಾಗುವಂತಹ ಪ್ರದೇಶ. ಇಲ್ಲಿಯೇ ಲವಾಕುಶ ಅವರು ಜನನ ಮಾಡ್ತಾರೆ. ಇಲ್ಲಿನ ವಿಶಿಷ್ಟತೆ ಏನೆಂದರೆ ಇಡೀ ಬೆಟ್ಟ ಕಲ್ಲಿನಿಂದ ಆವರಿಸಿದ್ದು ಈ ಒಂದು ಪ್ರದೇಶದಲ್ಲಿ ಮಾತ್ರ ಎಷ್ಟು ಅಗೆದರೂ ಮಣ್ಣು ಸಿಗುವಂತಹ ಏಕೈಕ ಪ್ರದೇಶವಾಗಿರುತ್ತದೆ. ಇಲ್ಲಿನ ಒಂದು ಮಣ್ಣಿಗೆ ಕೆಲವು ಕಾಯಿಲೆಗಳಿಗೆ ಇದು ಆಯುರ್ವೇದಿಕ್ ರೀತಿಯಲ್ಲಿ ಗುಣಪಡಿಸುವಂತಹ ಒಂದು ಶಕ್ತಿ ಇದೆ ಅಂತ ಇಲ್ಲಿನ ಒಂದು ಜನರ ನಂಬಿಕೆಯಾಗಿರುತ್ತದೆ. ಈ ಒಂದು ಆಶ್ರಮದಲ್ಲಿ ನಮಗಾದಂತಹ ಅನುಭವ ಏನೆಂದರೆ ನಾವು ಹೊರಗಡೆಯಿಂದ ಬಂದಂತಹ ಸಂದರ್ಭದಲ್ಲಿ ಹೊರಗಡೆ ತುಂಬ ಬಿಸಿಲು ಕಾಯ್ತಾ ಇರುತ್ತೆ. ಸುಡುವಂಥ ಬಿಸಿಲಿನಿಂದ ಒಳಗಡೆ ಬಂದಾಗ ತಣ್ಣನೆಯ ಗಾಳಿ, ಪ್ರಶಾಂತವಾದಂತಹ ಒಂದು ಅನುಭವ ನಮಗೆ ಆಗುತ್ತದೆ. ಒಳಗಡೆಯಿಂದ ಹೊರಗೆ ಬಂದಂಥ ಸಂದರ್ಭದಲ್ಲಿ ಮತ್ತೆ ಅದೇ ಸುಡುವಂಥ ಬಿಸಿಲಿನ ತಾಪ ಹೇರುತ್ತಾ ಹೋಗುತ್ತದೆ. ನೋಡುತ್ತಿರುವ ಪ್ರದೇಶದಲ್ಲಿ ಸೀತಾಮಾತೆಯು ದೀಪದ ಎಣ್ಣೆ ಹಚ್ಚಿ ಅಲ್ಲಿ ಸ್ನಾನ ಮತ್ತು ಬಟ್ಟೆಗಳನ್ನು ಒಗೆಯುವ ಪ್ರದೇಶ ಇದಾಗಿರುತ್ತದೆ. ಅಲ್ಲಿಂದ ಪಕ್ಕದಲ್ಲೇ ಇರುವಂತಹ ಒಂದು 5-6 ರೀತಿಯ ಮುಂದೆ ಬಂದರೆ ಅಲ್ಲಿ ಪಾಲಾಡಿಯಂತಹ ಒಂದು ಸಿಂಬಲ್ ಕಾಣಿಸುತ್ತದೆ. ಅದು ಸೀತಾಮಾತೆಯು ಲವಾಕುಶರಿಗೆ ಹಾಲುಣಿಸಿದಂಥ ಒಂದು ಪ್ರದೇಶ. ಈಗ ನಾವು ನೋಡುತ್ತಿರುವ ಸ್ಥಳ ತಾಯಿ ಮನೆ ಅಂದರೆ ಸೀತಾಮಾತೆಯು ಇಲ್ಲಿಯೇ ವಾಸವಾಗಿರುವಂತಹ ಒಂದು ಪ್ರದೇಶ ಇದಾಗಿರುತ್ತದೆ. ನಮಸ್ಕಾರ. ನಾವಿಲ್ಲಿರುವಂತಹ ಏನು ಪ್ರದೇಶ ಇದೆ, ಈ ಪ್ರದೇಶಕ್ಕೆ ಏನು ಪ್ರಸಿದ್ಧಿ ಅಂದ್ರೆ ಸೀತಾದೇವಿ ಏನಿದೆ ಒಂದು ವನವಾಸದಲ್ಲಿದ್ದಂಥ ಸಂದರ್ಭದಲ್ಲಿ ಈ ಒಂದು ಆವಣಿ ಬೆಟ್ಟಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವಾಸವಾಗಿದ್ರು. ಇದೇ ಒಂದು ಕೊಠಡಿಯಲ್ಲಿ ಒಂದು ಸಂಸಾರ ಅಂದ್ರೆ ಒಂದು ಹೆರಿಗೆ ಪ್ರಸ್ಥಾನ ಮಾಡುವಂತ ಸಮಯದಲ್ಲಿ ಇಲ್ಲಿ ಇದ್ರು ಅಂತ ಒಂದು ಪ್ರಸಿದ್ಧಿ ಇದೆ. ಅದ್ರ ಜೊತೆಗೆ ಇಲ್ಲೇನು 2 ಲಿಂಗ ಕಾಣಿಸ್ತಾ ಇದೆ, ಇದನ್ನ ಲವಾಕುಶ ಅಂತ ಹೇಳಿ ಇಲ್ಲಿನ ಜನಗಳ ಒಂದು ನಂಬಿಕೆ. ಹಾಗೆಯೇ ಇಲ್ಲಿ ಏನು ರಂಧ್ರಗಳು ಕಾಣಿಸ್ತಾ ಇದ್ದಾವೆ ಇದು ಮತ್ತೆ ಇಲ್ಲಿ ಅಕ್ಷಯ ಪಾತ್ರಕ್ಕೆ ಸಂಬಂಧಪಟ್ಟಂತ ಒಂದು ಮಾಹಿತಿ ಇದೆ. ಏನಕ್ಕಂದ್ರೆ ಸೀತಾದೇವಿ ಭೂಮಿ ಒಳಗೆ ಹೋದಂತ, ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಸೀತಾದೇವಿ ಭೂಮಿ ತಾಯಿಯ ಮಗಳು ಅಂತ ಹೇಳಿ ಗೊತ್ತಿರುವಂತ ವಿಷಯ. ಸೊ ಆ ಭೂಮಿ ಒಳಗೆ ಹೋದಂತ ಸಂದರ್ಭದಲ್ಲಿ
ಆಂಜನೇಯ ಸ್ವಾಮಿ ಇಲ್ಲಿ ಬರ್ತಾರೆ. ಆಂಜನೇಯ ಸ್ವಾಮಿ ಬಂದಾಗ ಈ ಒಂದು ಗೋದಗಳು ಅಂದ್ರೆ ಈ ತರ ಮೇಲೆ ಇರೋ ಸಂದರ್ಭದಲ್ಲಿ ಜನ ಬಂದು ಏನಾದ್ರೂ ಅದಕ್ಕೆ ಬೇರೆ ತರ ಮಿಸ್ಯೂಸ್ ಮಾಡ್ತಾರೆ ಅಂತ ಒಂದು ಕಾರಣಕ್ಕೆ ಇದನ್ನ ಉಲ್ಟಾ ಮಾಡುವಂತ ಒಂದು ರೀತಿ. ಇದರಿಂದಾಗಿ ಇವೆಲ್ಲ ಉಲ್ಟಾ ಇರುತ್ತೆ. ಇದು ಒಂದು ಅಕ್ಷಯ ಪಾತ್ರೆ ನಿಮ್ಗೆ ಗೊತ್ತಿರುತ್ತೆ, ಚಿಕ್ಕದಾಗಿ ಹಾಕಿದ್ರೆ ಜಾಸ್ತಿ ಆಗುವಂತ ಒಂದು ಇರುವಂತಹ ಒಂದು ಪಾತ್ರೆ. ಇದೇನಂದ್ರೆ ಲವಕುಶ ಇರುವಂತಹ ಒಂದು ಜೋಳಿ ತಟ್ಟಲು. ಇದು ಉಲ್ಟಾ ಇರುತ್ತೆ. ನಿಮ್ಗೆ ಇದಾಗಲೇ ಮಾಹಿತಿ ತಿಳಿಸಿದೀನಿ. ಇದು ಈ ತರ ಇರುತ್ತೆ, ಅದನ್ನ ಉಲ್ಟಾ ಮಾಡಿರ್ತಾರೆ. ಇದು ಜೋಡಿ ತಟ್ಟಲು. ಇದು ಬಂದ್ಬಿಟ್ಟು ಎಣ್ಣೆ ತಲೆಗೆ ಹಾಕುವಂತ ಒಂದು ಎಣ್ಣೆ ಶೇಖರಣೆ ಮಾಡುವಂತ ಒಂದು ಪ್ರದೇಶ. ಈ ಒಂದು ಪ್ರದೇಶ ಏನಿದೆ ಲವಕುಶ ಮತ್ತು ಸೀತೆಯವರಿಗೆ ನೀರು ಕಾಯಿಸುವ ಹಂಡೆ. ರಾಗಿ ಪಾತ್ರೆ ಏನಿದೆ ಅದನ್ನ ಹೊಡೆದಾಗ ಯಾವ ರೀತಿ ಶಬ್ದ ಬರುತ್ತೋ ಅದೇ ರೀತಿ ಈ ಒಂದು ಕಲ್ಲನ್ನು ಹೊಡೆದಾಗ ಅದೇ ರೀತಿ ಶಬ್ದ ಬರೋದು ಕೇಳ್ಕೊಳ್ಳಿ. ನಿಮ್ಗೆ ವಿಡಿಯೋದಲ್ಲಿ ಯಾವ ರೀತಿ ಬರ್ತದೆ ಗೊತ್ತಿಲ್ಲ. ಇಲ್ಲಿ ಮಾತ್ರ ಒಂದು ಟಣ್ ಅನ್ನೋ ಒಂದು ಸೌಂಡ್ ಬರ್ತಾ ಇದೆ. ಈ ಒಂದು ತಾಯ್ತೆ ಏನಿದೆ, ನಾವು ಚಿಕ್ಕಂದಿದ್ದಾಗ ಅಂದರೆ 90s ಕಿಡ್ಸ್ ಅಂತ ಏನು ಹೇಳ್ತೀವಿ, ಅವ್ರು ನೋಡಿರ್ತಾರೆ. ಈಗಿನ ಹುಡುಗರೆಲ್ಲ ನೋಡಿಲ್ಲ, ಮೊಬೈಲ್ ಅಷ್ಟೇ ಸೀಮಿತ ಆಗಿರ್ತಾರೆ. ಸೊ ಇದು ಬಂದು ಕರಡಿ ತಾಯ್ತ ಅಂತ. ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಊರಿಗೆ ಬರ್ತಾಯಿದ್ರು ಕರಡಿ ತಗೊಂಡು. ಬಟ್ ಇವಾಗ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಸೊ ಅವೆಲ್ಲ ಬ್ಯಾನ್ ಆಗಿರೋದ್ರಿಂದ ಕರಡಿಗಳನ್ನ ತೊಗೊಂಬರೋದಿಲ್ಲ. ಇದು ನ್ಯಾಚುರಲ್ ಕರಡಿ ಚರ್ಮ ಮತ್ತು ಕೂದಲು. ಈ ಕಡೆ ಸುಡ್ತಾ ಇದೆ ನೋಡಿ. ಹುಡುಗರ ಪಾಪ ಯಾರು ಸ್ಲಿಪ್ಪರ್ಸ್ ಹಾಕಿಲ್ಲ. ಹಾಗೆ ನಾವು ಇನ್ನೂ ಸ್ವಲ್ಪ ಮುಂದೆ ಬಂದು ನೋಡಿದರೆ ನಮಗೆ ಸಿಗುವಂಥ ಪ್ರದೇಶವೇ ಲಕ್ಷ್ಮಣ ತೀರ್ಥ. ನೋಡಿ, ಇದೇ ನಮ್ಮ ಲಕ್ಷ್ಮಣ ತೀರ್ಥ. ಇಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಮತ್ತು ಲಕ್ಷ್ಮಣ ಮತ್ತು ಲವಕುಶರ ಅಂತಾದಂಥ ಹೆಜ್ಜೆ ಗುರುತುಗಳು ಸಹ ಇಲ್ಲಿ ನೋಡುವಂಥ ನಂಬಿಕೆ ಇಲ್ಲಿದೆ. ಈ ಲಕ್ಷ್ಮಣ ತೀರ್ಥ ಹೇಗೆ ಉದ್ಭವ ಆಯಿತು ಎಂದರೆ, ನಾಡಿನಿಂದ ಕಾಡಿಗೆ ಬಂದಂತಹ ಸೀತಾಮಾತೆಗೆ ಕುಡಿಯಲು ನೀರು ಇಲ್ಲದೆ ಪರದಾಡುತ್ತಿರುವ ಸಮಯದಲ್ಲಿ ಶ್ರೀ ಲಕ್ಷ್ಮಣರು ಬಂದು ಕಲ್ಲಿನ ಬಂಡೆಗೆ ಬಾಣವನ್ನು ಬಿಟ್ಟು ನೀರು ಬರುವಂತೆ ಮಾಡಿದ ಕೊಳವೇ ಈ ಲಕ್ಷ್ಮಣ ತೀರ್ಥವಾಗಿ ಇರುತ್ತದೆ. ಕಲಿಯುಗದ ಜನ ಎಲ್ಲೋದ್ರೆ ಅಲ್ಲಿ ಬೇರೆ ಪ್ರಾಣಿಗಳ ಸಾವುಗಳನ್ನೇ ನೋಡಬಹುದು. ಈ ಒಂದು ಬೆಟ್ಟದಲ್ಲಿ ದೊಡ್ಡ ದೊಡ್ಡ ಬಂಡೆಗಳು ಕಾಣುವುದು ಸಹಜವಾಗಿರುತ್ತದೆ. ಹಾಗೆ ಇಲ್ಲಿ ಸಾಕಷ್ಟು ಜನ ಗಿಳಿಶಾಸ್ತ್ರ ಹೇಳುವವರು ಇರುತ್ತಾರೆ. ಅವರವರ ನಂಬಿಕೆ ಅವರವರಿಗೆ ಬಿಟ್ಟದ್ದು, ನಂಬಿಕೆ ಇರೋರು ಕೇಳುವಂಥದ್ದು. ಮುಂದೆ ಹೋಗುತ್ತಾ ಬೀದಿ ಬದಿ ವ್ಯಾಪಾರಿಗಳು ಸಾಕಷ್ಟು ಜನ ಕಾಣಿಸುತ್ತಾರೆ. ನಮಗೆ ಬರೀ ಕೈಯಲ್ಲಿ ನಡ್ಕೊಂಬರೋದು ತುಂಬ ಕಷ್ಟ ಇತ್ತು. ಇವರು ಈ ಒಂದು ವಸ್ತುಗಳೆಲ್ಲ ಹೇಗೆ ತಂದರು ಅನ್ನೋದೇ ಆಶ್ಚರ್ಯ. ಹಾಗೆಯೇ ಇಲ್ಲಿ ಹಚ್ಚೆ ಹಾಕುವವರು ಕೂಡ ಕಾಣಿಸುತ್ತಾರೆ. ಈಗೆಲ್ಲ ಟ್ಯಾಟೂಸ್ ಅಂತ ಸ್ಟೋರ್ಗೆ ಓಪನ್ ಆಗಿದ್ದಾವೆ. ಆಗಿನ ಕಾಲದಲ್ಲಿ ಅಚ್ಚಗಳೇ ಬಹುದೊಡ್ಡದಾದ ಒಂದು ಪಾತ್ರವನ್ನು ವಹಿಸುತ್ತಿತ್ತು. ವರ್ಷವಿಡೀ ಜನಗಳನ್ನು ನೋಡಲು ಸಾಧ್ಯವಾಗುವುದಿಲ್ಲ. ಕೇವಲ ಶಿವರಾತ್ರಿ ಹಬ್ಬ ದಿನದಿಂದ ಒಂದು ವಾರದ ಮಟ್ಟಿಗೆ ಈ ಜಾತ್ರೆಯ ಸಮಯದಲ್ಲಿ ಮಾತ್ರ ಜನಗಳನ್ನು ಕಾಣಬಹುದು. ನೋಡಿ, ಜನ ಬಂದರೆ ಗಲೀಜು ಹಾಗಾಗಿ ಬಂದ್ಬಿಡುತ್ತೆ. ಪೇಪರ್ಗಳೆಲ್ಲ ಎಲ್ಲಂದ್ರಲ್ಲೇ ಹಾಕಿದ್ದಾರೆ. ವಯಸ್ಸಾದವರೆಲ್ಲ ನಡ್ಕೊಂಡೇ ಹೋಗುವಂತಹ ಪರಿಸ್ಥಿತಿ. ಯಾವುದೇ ರೀತಿಯಾದ ವಾಹನಗಳು ಬರುವುದಕ್ಕೆ ಅನುಕೂಲವಾಗಿರುವುದಿಲ್ಲ. ಲಕ್ಷ್ಮಣ ತೀರ್ಥದಿಂದ ಹಾಗೆ ಮೇಲೆ ಬಂದರೆ ಇಲ್ಲಿ ಸಿಗುವಂತಹ ಪ್ರದೇಶವೇ ಶ್ರೀ ಸೀತಾಮಾತೆಯು ರಾಮ ಲಕ್ಷ್ಮಣ ಲವಕುಶರನ್ನೆಲ್ಲರನ್ನು ಒಂದಾಗಿ ಸೇರಿಸಿ ಪಾತಾಳಕ್ಕೆ ಸೇರುವಂತಹ ಸ್ಥಳ. ಇಲ್ಲಿ ತನ್ನ ತಾಯಿಯಾದಂತಹ ಭೂದೇವಿ ಒಳಗಡೆ ಸೀತಾಮಾತೆಯು ಸೇರಿಕೊಳ್ಳುವಂತಹ ಪ್ರದೇಶ ಇದಾಗಿರುತ್ತದೆ. ಏನಿಲ್ಲಿ ವಿಗ್ರಹ ಕಾಣಿಸುತ್ತೆ ಅದೇ ಪ್ಲೇಸಲ್ಲಿ ಸೀತಾಮಾತೆಯು ಪಾತಾಳಕ್ಕೆ ಹೋಗಿರುವುದಾಗಿ ಇಲ್ಲಿನ ಜನರ ನಂಬಿಕೆ. ಸೀತಾಮಾತೆಯ ಪಾತಾಳ ಸೇರುವ ಪ್ರದೇಶದಿಂದ ಹಾಗೆ ಹಿಂಬದಿ ಬಂದಾಗ ಇಲ್ಲಿ ಸಿಗುವಂತಹ ಒಂದು ವಿಶಿಷ್ಟತೆ ಏನೆಂದರೆ ಹೊರಳುಗುಂಡು. ಈ ಹೊರಳುಗುಂಡು ಹೇಗೆ ಸೃಷ್ಟಿಯಾಯಿತು ಅಂದರೆ, ಸೀತಾಮಾತೆಗೆ ಹೆರಿಗೆ ನೋವು ಬಂದಂಥ ಸಂದರ್ಭದಲ್ಲಿ ಸೀತಾಮಾತೆಯು ಹೊರಳಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಆದಂತಹ ಒಂದು ಜಾಗವೇ ಈ ಹೊರಳುಗುಂಡು. ಎರಡು ಬಂಡೆಗಳ ಮಧ್ಯೆ ಇರುವಂತಹ ಈ ಸಂಧಿಯಲ್ಲಿ ಈ ಪ್ರದೇಶದಲ್ಲಿ ನಿಮಗೆ ನಂಬಿಕೆ ಇದ್ದರೆ 3 ಸುತ್ತು ಇದರ ಕೆಳಗಡೆ ಹೋಗಿ ಬಂದಾಗ ನಿಮ್ಮ ನಂಬಿಕೆ ಈಡೇರುತ್ತದೆ ಎಂಬ ಒಂದು ನಂಬಿಕೆ ಇದೆ. ಎಲ್ಲ ರಂಗದಲ್ಲೂ ಮಹಿಳೆಯರದೇ ಮೇಲುಗೈ ಎಂಬಂತೆ ಇಲ್ಲಿಯೂ ಸಹ ಮಹಿಳೆಯರದೇ ಮೊದಲ ಆದ್ಯತೆ. ಕಡೆಗೂ ನಮಗೆ ಅವಕಾಶ ಸಿಕ್ತು. ಬಟ್ ಕ್ಯಾಮ್ರಾದಲ್ಲಿ ಸ್ವಲ್ಪ ಗೊಂದಲ ಇದೆ.
ಸರಿಯಾಗಿ ಬಂದಿಲ್ಲ, ಆದ್ರೂ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ಸಾಧ್ಯವಾದಷ್ಟು ಸಹಕರಿಸಿ. ಸೀತಾಮಾತೆಗೆ ಹೆರಿಗೆ ನೋವು ಬಂದಂಥ ಸಂದರ್ಭದಲ್ಲಿ ಲವಕುಶರೆಂಬ ಇಬ್ಬರ ಜನನ ಆಗುತ್ತದೆ. ಅದಾದ ನಂತರ ಶ್ರೀ ವಾಲ್ಮೀಕಿ ಮಹರ್ಷಿಗಳ ಸಮ್ಮುಖದಲ್ಲಿ ಅವರ ವಿದ್ಯಾಭ್ಯಾಸ ಮತ್ತು ಶಸ್ತ್ರಾಭ್ಯಾಸಗಳು ಮುಂದುವರಿಯುತ್ತದೆ. ಒಂದು ದಿನ ಅಶ್ವಮೇಧ ಕುದುರೆಗೆ ಸಂಬಂಧಪಟ್ಟಂತೆ ಶ್ರೀರಾಮ ಲಕ್ಷ್ಮಣರು ಹಾಗೂ ಲವಕುಶರ ನಡುವೆ ಯುದ್ಧ ನಡೆಯುತ್ತದೆ. ನೋಡಿ, ಮಾರ್ಕ್ ಮಾಡಿದ್ದೀನಿ, ಇದೇ ಪ್ಲೇಸಲ್ಲಿ ಯುದ್ಧ ನಡೆಯುತ್ತದೆ. ಆ ಒಂದು ಸಂದರ್ಭದಲ್ಲಿ ಶ್ರೀ ಆಂಜನೇಯ ಸ್ವಾಮಿಯವರು ಸೀತಾದೇವಿಗೆ ಒಂದು ಮಾಹಿತಿಯನ್ನು ಕೊಡ್ತಾರೆ, ಈ ಥರ ಯುದ್ಧ ನಡೀತಾ ಇದೆ ಅಂತ. ಆಗ ಸೀತಾದೇವಿ ಕಣ್ಣೀರಿಡುತ್ತಾ, ನಾನಿವಾಗ ಏನು ಮಾಡಲಿ, ನಾನು ಹೇಗೆ ನೋಡಲಿ, ಅವರನ್ನು ಹೇಗೆ ತಡೆಯಲಿ ಎಂದ ಸಂದರ್ಭದಲ್ಲಿ, ಯಾಕಂದರೆ ಯುದ್ಧ ಆಗ್ತಾರಂಥದ್ದು ಕಾಣಿಸ್ತಿರೋದಿಲ್ಲ. ಆಗ ಇಲ್ಲಿ ಕಾಣ್ತಿರುವಂತಹ ಬಂಡೆ ಏನಿದೆ, ಶ್ರೀ ಆಂಜನೇಯ ಸ್ವಾಮಿಯವರು ಒಂದರ ಮೇಲೊಂದು ಬಂಡೆಯನ್ನು ಜೋಡಿಸಿ ಸೀತಾಮಾತೆಯನ್ನು ಅದರ ಮೇಲೆ ಕೂರಿಸುವಂತಹ ಒಂದು ಪ್ರಯತ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಶ್ರೀ ಸೀತಾಮಾತೆಯು ಯುದ್ಧವನ್ನು ನೋಡುತ್ತಾ ಕಣ್ಣೀರಿಡುತ್ತಾ ಒಂದು ಕಣ್ಣಲ್ಲಿ ಹಾಲು ಒಂದು ಕಣ್ಣಲ್ಲಿ ನೀರನ್ನು ಸುರಿಸಿರುತ್ತದೆ. ಆ ಒಂದು ಬಂಡೆ ಮೇಲೆ ನೋಡ್ಬೋದು, ಬೆಳ್ಳಗೆ ಕಾಣುತ್ತಿರುವುದು ಹಾಲು, ಕಪ್ಪು ಕಾಣುತ್ತಿರುವುದು ಕಣ್ಣೀರು ಎಂಬಂತೆ ಇಲ್ಲಿನ ಜನರ ನಂಬಿಕೆ. ಇದಾದ ಬಳಿಕ ಆ ಯುದ್ಧವನ್ನು ತಡೆದು ಲವಕುಶ ಮತ್ತು ಶ್ರೀರಾಮನನ್ನು ಒಂದು ಮಾಡಿ ಇಲ್ಲಿ ಲಿಂಗವನ್ನು ಸ್ಥಾಪಿಸುವಂತಹ ಒಂದು ಕೆಲಸ ಸೀತಾಮಾತೆಯ ಸಮ್ಮುಖದಲ್ಲಿ ನಡೆಯುತ್ತದೆ. ಈಗಾಗಲೇ ತಿಳಿಸಿರುವ ಹಾಗೆ ಅವರನ್ನು ಒಂದು ಮಾಡಿ ಬೆಟ್ಟದ ತುದಿಭಾಗದಲ್ಲಿ ಹೋಗಿ ಪಾತಾಳಕ್ಕೆ, ಅಂದರೆ ತಾಯಿಯ ಮಡಿಲು ಸೇರುವಂತಹ ಒಂದು ಕೆಲಸ ನಡೆಯುತ್ತದೆ. ಈ ಕಥೆಯ ವಿಶ್ಲೇಷಣೆ ಏನೆಂದರೆ, ಸೀತಾಮಾತೆಯು ನಾಣಿಯಿಂದ ಕಾಡಿಗೆ ಬಂದಂತಹ ಸಂದರ್ಭದಲ್ಲಿ ಶ್ರೀ ವಾಲ್ಮೀಕಿ ಮಹರ್ಷಿಗಳು ಅವರ ಒಂದು ಆಶ್ರಮದಲ್ಲಿ ಆಶ್ರಯ ಕೊಟ್ಟು ಲವಕುಶರಿಗೆ ಜನನ ಆಗುತ್ತದೆ. ಆ ಲವಕುಶರಿಗೆ ವಿದ್ಯಾಭ್ಯಾಸ ಕಲಿಸಿಕೊಟ್ಟು ಶಸ್ತ್ರಾಭ್ಯಾಸವನ್ನು ಕಲಿಸಿಕೊಟ್ಟು ಅವರನ್ನು ಬೆಳೆಸುವಂತಹ ಒಂದು ನಿಟ್ಟಿನಲ್ಲಿ ಕಾರ್ಯಗಳು ನಡೆಯುತ್ತವೆ. ಇದಾದ ಬಳಿಕ ಅಶ್ವಮೇಧ ಕುದುರೆಗೆ ಸಂಬಂಧಪಟ್ಟಂತೆ ಶ್ರೀರಾಮ ಲಕ್ಷ್ಮಣ ಮತ್ತು ಲವಕುಶರ ನಡುವೆ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಸೀತಾಮಾತೆಗೆ ಶ್ರೀ ಆಂಜನೇಯ ಸ್ವಾಮಿಯವರು ಮಾಹಿತಿಯನ್ನು ತಿಳಿಸಿ, ಅಲ್ಲಿಂದ ಸೀತಾಮಾತೆಯು ಕಣ್ಣೀರಿಡುತ್ತಾ ನಾನು ಹೇಗೆ ನೋಡಲಿ ಎಂದಾಗ ಶ್ರೀ ಆಂಜನೇಯ ಸ್ವಾಮಿಯು ಒಂದರ ಮೇಲೆ ಒಂದು ಕಲ್ಲನ್ನು ಜೋಡಿಸಿ ಅದರ ಮೇಲೆ ಕೂರಿಸಿ ಯುದ್ಧವನ್ನು ನೋಡಲು ಹೇಳುತ್ತಾರೆ. ಆ ಸಂದರ್ಭದಲ್ಲಿ ಕಣ್ಣೀರಿಡುತ್ತಾ ಒಂದು ಕಣ್ಣಲ್ಲಿ ಹಾಲು ಒಂದು ಕಣ್ಣಲ್ಲಿ ನೀರನ್ನು ಸುರಿಸುತ್ತಾ ಆ ಯುದ್ಧವನ್ನು ನೋಡಿ ಅಲ್ಲಿಗೆ ಹೋಗಿ ರಾಮನನ್ನು ಇವರೇ ನಮ್ಮ ಮಕ್ಕಳು ಎಂದು ಹೇಳಿದಂಥ ಸಂದರ್ಭದಲ್ಲಿ ಅವೆಲ್ಲರೂ ಒಂದಾಗಿ ಸೀತಾಮಾತೆಯು ಪಾತಾಳಕ್ಕೆ ಸೇರುವಂತಹ ದೃಶ್ಯ ಇಲ್ಲಿ ನಡೆಯುತ್ತದೆ. ನಮ್ಮ ಮಾಹಿತಿ ಇಷ್ಟವಾದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.